ಹಲೋ ನಮಸ್ಕಾರ. ಈ ಒಂದು ದಿನ ಹೀರೆಕಾಯಿ ಸಾಗು, ಹೀರೆಕಾಯಿ ಕೂಟ್ ಅಂತ ಕೂಡ ಹೇಳ್ಬೋದು. ಅದನ್ನು ಮಾಡೋದು ಹೇಗೆ ಮತ್ತು ಅದಕ್ಕೆ ಏನೇನು ತಯಾರಿ ಮಾಡ್ಕೊಬೇಕು ಮತ್ತು ಅದಕ್ಕೆ ಯಾವ ರೀತಿ ಸಾಮಗ್ರಿಗಳು ಬೇಕು ಅನ್ನೋದು ಕೂಡ ನಾನು ನಿಮಗೆ ಇವಾಗ ವಿಡಿಯೋ ಮಾಡಿ ಹೇಳ್ತಾ ಇರ್ತೀನಿ. ಹಾಗೆ ಮಾಡ್ತಾ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ, ಫಾಲೋ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯಮಾಡಿ ಮಾಡಿ. ಸ್ವಲ್ಪ ಜನ ವೀಡಿಯೋಗಳು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇರಲಿ, ಸಿಟ್ಟು ಮಾಡ್ಕೋಬೇಡಿ. ನನಗೆ ಬಂದಷ್ಟು ತಕ್ಕ ಮಟ್ಟಿಗೆ ಆಗುವಷ್ಟು ನಾನು ವೀಡಿಯೋಗಳು ಹಾಕ್ತಾಯಿದ್ದೀನಿ. ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಅಂದರೆ ಹೀರೆಕಾಯಿ ಸಾಗು ಥರ ಬರುತ್ತೆ. ಏನೇನು ಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಬೇಕಾಗುತ್ತೆ. ಏನೇನು ಬೇಕು ಅಂತ ನಾನು ಫಾಲೋ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಜೊತೆ ಬನ್ನಿ, ನೀವು ನೋಡಿ, ನೀವೊಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಕೆ ಆಗದೆ ಹೋದ್ರೂ ಕೂಡ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇದಕ್ಕೆ ಚಿಲ್ಲಿ ಪೌಡರ್ ಬರುತ್ತಲ್ಲ, ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇದೆಲ್ಲ ಕುಯ್ಕೊಂಡು ಒಂದು ಕಡೆ ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ಆಯ್ತಾ? ಹಾಗೆ ಟೊಮೊಟೊ ಕುಯ್ಕೋಬೇಕು. ಸಣ್ಣ ಕುಯ್ಕೋಬೇಕು ಟೊಮೊಟೊನ. ನಿಮಗೆ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಕುಯ್ಕೊತಾ ಇದ್ದೀನಿ ನಾನು. ಇದು ಹೀರೆಕಾಯಿ ಪಲ್ಯ ಅಂತ ಹೇಳ್ಬೋದು, ಇಲ್ಲ ಸಾಗು ಅಂತ ಕೂಡ ಹೇಳ್ಬೋದು ನಾವು. ಸ್ವಲ್ಪ ಜನ ಈ ಹುಬ್ಳಿ ಧಾರವಾಡ ಕಡೆ ಎಲ್ಲ ಕೂಟ್ ಅಂತಾರೆ ಇದನ್ನು, ಯಾವ ಥರ ಬೇಕಾದರೂ ಹೇಳ್ಬೋದು. ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ. ಮೊನ್ನೆ ಒಂದು ಆಮ್ಲೆಟ್ ಮಾಡೋಕ್ಕಿದೆ, ಅದನ್ನು ಒಳ್ಳೆ ವ್ಯೂವರ್ಸ್ ಬಂದಿದ್ದರು. ಅದೇ ಥರ ನಮ್ಮ ಚಾನಲ್ನ ಫಾಲೋ ಮಾಡಿ. ಹಾಗೆ ಒಂದು ಪ್ರೋತ್ಸಾಹಕ್ಕೆ ನಿಮ್ಮ ಒಂದು ಸಹಾಯ, ನಿಮ್ಮ ಒಂದು ಉಪಕಾರ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ಬೆಳೆಸಿ ನಮ್ಮನ್ನು. ಈ ರಾಕ್ಷಿ ಎಕ್ಸಿಟ್ ನೋಡಿ, ಟೊಮೊಟೊನ ನೀಟಾಗಿ ಹಚ್ಕೊಂಡು ಸೈಡಿಗೆ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಕೂಡ ಸಣ್ಣದಾಗಿ ಉತ್ತರಿಸ್ಕೋಬೇಕು. ಭಾಳ ಚೆನ್ನಾಗಿರುತ್ತೆ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿರುತ್ತೆ. ಈಗ ಸ್ವಲ್ಪ ಇಲ್ಲಿ ಸೈಡ್ ಮಾಡ್ಕೊಂಬೋಣ, ಓಕೆನಾ? ಸೈಡ್ ಮಾಡಿಕೊಂಡು ಇಲ್ಲಿ ಸೈಡ್ಗೆ ಇಡೋಣ. ನೀಟಾಗಿ ಅಲಂಕಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಯಿತಾ? ನೋಡಿ, ಉಪ್ಪು, ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಇದೆ ಇಲ್ಲಿ, ಅದು ಕೂಡ ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಸಾಸಿವೆ, ಜೀರಿಗೆ, ಹಾಗೆ ಅರಿಶಿನ ಪುಡಿ ಎಲ್ಲ ತೊಗೊಂಡಿದ್ದೀನಿ. ಏನೇನು ಬೇಕು ಅಂತ ಮೊದಲಿಗೆ ಬಾಣಲಿಯನ್ನು ಇಡ್ತಾ ಇದ್ದೀನಿ. ಬಾಣಲಿಯಲ್ಲಿ ಇಟ್ಟು ಸ್ಟವ್ ಹಂಚ್ಕೊಬೇಕು. ವಾವ್, ಸೂಪರಾಗಿದೆ. ಆಯಿಲ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಓಕೆ, ಎಣ್ಣೆ ಕಾಗ್ತಾ ಇದೆ. ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಯಾಕೆಂದರೆ ಸಾಸಿವೆ ಅವೆಲ್ಲ ಹಾಕಿದಾಗ. ಓಕೆನಾ? ನೋಡಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿ ಫ್ರೈ ಆಗ್ತಾ ಅದ್ರ ಜೊತೆಗೆ ಬಂದ್ಬಿಟ್ಟು ಈಗ ಈರುಳ್ಳಿ ಹಾಕಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನಿಧಾನಕ್ಕೆ. ಆಗ್ತಾಯಿದೆ ಅಲ್ವಾ? ನಗಬೇಡಿ, ಒಂದು ಪ್ರಯತ್ನ, ಪ್ರೋತ್ಸಾಹ ನೀಡಿ. ಇದು
ಡಾಕ್ಟರ್ ಸಾಯಿರಾಮ್ ಯೂಟ್ಯೂಬ್ ಚಾನಲ್ ಮಾತ್ರ ಹೀರೆಕಾಯಿ ಪಲ್ಯ ಮತ್ತು ಸಾಗುವನ್ನು ತೋರಿಸ್ತಾ ಇದ್ದು 2 ಭಾಗವಾಗಿ ಮಾಡಬಹುದು ನಾವು. ನಿಮಗೆ ಸಾಗು ಥರ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಚಪಾತಿಗಂತೂ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಫ್ರೈ ಆಗ್ತಾಯಿದೆ. ಅದು ಕಡಿಮೆ ಫ್ಲೇವರ್ಲು ಇಕ್ಕಿದ್ದೀನಿ ನಾನು, ಅದರಲ್ಲೇ ಫ್ರೈ ಆಗಬೇಕು. ಉರಿ ಏನದು ಕಡಿಮೆ ಇರಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬರುತ್ತೆ, ಜಿಂಜರ್ ಪೇಸ್ಟ್. ತುಂಬ ಅಮೋಘವಾದ ರುಚಿ ಅನ್ನೋದು ಬರುತ್ತೆ. ಫ್ರೈ ಆಗ್ತಾ ಇದೆಯಲ್ಲ, ಸ್ವಲ್ಪ ಜಿಂಜರ್ ಪೇಸ್ಟನ್ನ ಹಾಕ್ಕೊಂಬೋಣ. ಅದೇ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಹಾಕಿದ್ವಲ್ಲ, ಫ್ರೈ ಮಾಡಿ ಕಡಿಮೆ ಉರಿಯಲ್ಲೇ ಫ್ರೈ ಆಗಬೇಕದು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹೀರೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತಾರೆ ನೀರಲ್ಲಿ ಹಾಕಿ. ಹಾಗೆ ಮಾಡೋದು ಅದು ಒಂದು ವಿಧ, ಆದರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ ಎಷ್ಟು ಗಮ್ಮಂತ ಚಿಕ್ಕೇನು. ಈಗ ಹೀರೆಕಾಯಿನ ಹಾಕ್ಕೊಂಬೋಣ. ಆ ಎಣ್ಣೆಯಲ್ಲಿ ಇದೆ ಫ್ರೈ ಆಗಬೇಕು ಚೆನ್ನಾಗಿ. ಓಕೆನಾ? ಓಕೆನಾ? ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಗೋಬಿ ಅವ್ರು ಮಾಡ್ತಾರಲ್ಲ, ನಮಗೆಲ್ಲ ಅದೆಲ್ಲ ಬರೋಲ್ಲ. ಆದರೂ ಟ್ರೈ ಮಾಡ್ತೀನಿ, ನೋಡೋಣ. ವಾವ್, ಸೂಪರಾಗಿ ಬಂತು, ಎಕ್ಸಲೆಂಟ್ ಆಗಿದೆ. ಇದಕ್ಕೆ ಸ್ವಲ್ಪ 1 ಗ್ಲಾಸ್ ನೀರು ಹಾಕೋಣ, ಅದು ಬೇಯಬೇಕಲ್ಲ. ಜಾಸ್ತಿ ಇಲ್ಲ ನೋಡಿ, ಅಷ್ಟೇ. ಅದು ನೀಟಾಗಿ ಬೆಂದು ಬಿಡುತ್ತೆ. ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಆಮೇಲೆ ಬೇಕಾದರೆ ಬೇಯೋವಾಗ ನಾವು ನೀಟಾಗಿ ಹಾಕ್ಕೊಳ್ಳೋಣ, ಸ್ವಲ್ಪ ಲೈಟಾಗಿ. ಓಕೆ, ಇದೆಲ್ಲ ಸ್ವಲ್ಪ ಪೌಡರ್ಗಳೆಲ್ಲ ಹಾಕಬೇಕು. ಮಾಡಿಕೊಂಡು ಅದ್ರ ಮೇಲೆ ಪ್ಲೇಟು ತಟ್ಟೆ ಏನಾದರೂ ಇಟ್ಕೊಳ್ಳೋಣ. ಓಕೆನಾ? ನೂನೆ ಅಥವಾ ಬೌಲ್ ಬೇಕು. ಚಪಾತಿ ಮಾಡ್ಕೋಬೇಕು. ಅದು ಬೇಯೋಷ್ಟರೊಳಗೆ ಒಂದು 5 ನಿಮಿಷ, ಒಂದು 10 ನಿಮಿಷ ನಮಗೆ ಟೈಮ್ ಇದೆ. ಅದನ್ನೇನು ಮಾಡಬೇಕು ಅಂದರೆ ಚಪಾತಿನ ಫಸ್ಟು ನಾವು ರೆಡಿ ಮಾಡ್ಕೊಂಬೋಣ. ಓಕೆನಾ? ನೋಡ್ತಾ ಇದ್ದೀರಲ್ಲ, ಭಾಳ ದಪ್ಪದೂ ಇರಬಾರ್ದು, ಭಾಳ ತೆಳುವಾಗಿರಬೇಕು ಚಪಾತಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಹಾಕ್ಕೊಂಡು ಥರ ಬರುತ್ತೆ. ಅದು ಆಗೋಷ್ಟರೊಳಗೆ ಇದನ್ನು ಮಾಡ್ಕೋಬೋದು ನಾವು ಆರಾಮಾಗಿ, ನೋ ಪ್ರಾಬ್ಲಮ್. ಮನೆಯಲ್ಲೂ ಮಾಡ್ಬೋದು. ಮಕ್ಕಳು ಇವಾಗೆಲ್ಲ ರಜೆ ಅಲ್ವಾ, ಆರಾಮಾಗಿ ಹೆಣ್ಮಕ್ಳಿಗೆ ಒಂದಿನ ರೆಸ್ಟ್ ಮಾಡಿ ಗಂಡು ಮಕ್ಕಳು ಇದನ್ನು ಟ್ರೈ ಮಾಡಬಹುದು.
ರೌಂಡಾಗಿ ಬಂದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ರೌಂಡಾಗಿ ಮಾಡ್ತಾಯಿಲ್ಲ ನಾನೇ, ಇಷ್ಟೇ ಬರೋದು. ಹಾಕಿಕೊಂಡು ಅದೇ ಥರ ಸೇಮ್ ಇನ್ನೊಂದು ಮಾಡ್ಕೊಂಡು ನಾನು ಆ್ಯಕ್ಚುಲಿ ಊಟಕ್ಕೆ ಅಂತ ಬಂದೆ, ಇದೊಂದು ಮಾಡೋಣ ಅಂತ ನನಗೂ ಅನ್ನಿಸ್ತು, ಯಾಕೋ ಪ್ರಶ್ನೆ ಮಾಡ್ತಾಯಿದ್ದೀನಿ ಅಷ್ಟೇ. ಗೊತ್ತಾಗಿಲ್ಲ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ, ಮಾಡಿ. ನೋಡ್ತಾ ಇದ್ರಲ್ಲ, ಸೂಪರಾಗಿ ಬಂದಿದೆ. ನಮ್ಮ ಮಗ ನಗ್ತಾನೆ ನೋಡಿ, ವಿಡಿಯೋ ಮಾಡ್ತಾ ಇದ್ರೆ. ನಮ್ಮ ವಿಕ್ರಮ್ ತೇಜ್ ಅಂತ ನನ್ನ ಮಗ, ದೊಡ್ಡ ಮಗ, ನಗ್ತಾನೆ. ಏನು ನಮ್ಮ ಡ್ಯಾಡಿ ಮಾಡ್ತಾರಲ್ಲ, ಏನಿದು, ಏನಿರಬಹುದು ಅಂಥೇಳಿ ಅವನಿಗೆ ಒಂಥರ ಭಾಳ ಚೆನ್ನಾಗಿ ಬರುತ್ತೆ. ಪೂರಿ ಥರ ಇದೆ. ಮಿಸಸ್ ಅವ್ರು ಮಲಗಿದ್ದಾರೆ, ಅವ್ರಿಗೀಗ ಸರ್ಪ್ರೈಸಾಗಿ ಎತ್ಕೊಂಡು ಕೊಟ್ಬಿಟ್ರೆ ಖುಷಿಯಾಗಿ ಹೋಗ್ತಾರೆ ಅವರು. ವಾವ್ ಸೂಪರಾಗಿದೆ ಅಂತ. ನಾನು ಯಾವಾಗಲೂ ಮಾಡಲ್ಲ ಇವೆಲ್ಲ, ಅದನ್ನು ರೇರ್ ತೋರಿಸ್ಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡ್ಕೊಡುವಂಥದ್ದು. ಮಾಮೂಲಿ ಟೊಮೆಟೊ ಗೊಜ್ಜು ಅದು ಇದೆಲ್ಲ ಮಾಡ್ತಾರೆ ಮನೆಗಳಲ್ಲಿ, ಆದರೆ ಈ ಥರ ವೆರೈಟಿಯಾಗಿ ಮಾಡಬೇಕಲ್ವಾ. ನಿಮ್ಮಷ್ಟು ಬರಲ್ಲ ನಮಗೆ, ಆದರೆ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಇದಕ್ಕೆ ಗರಂ ಮಸಾಲ ಹಾಕ್ಬೇಕೀಗ. ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು. ಕೈಯಲ್ಲಿ ಹಾಕ್ತಾಯಿದ್ದೀನಿ ಅಂತ ಏನಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಟೊಮೊಟೊನೂ ಹಾಕ್ಕೊಂಡು ಇದಕ್ಕೆ ಇವಾಗ. ಕೊತ್ತಂಬರಿ ಸ್ವಲ್ಪ ಇದೆಲ್ಲ ಸ್ಮ್ಯಾಶ್ ಆದಮೇಲೆ ಮಿಕ್ಸ್ ಮಾಡ್ತೀನಿ. ಸೇಮ್ ಸಾಗು ಟೈಪಲ್ಲಿ ಬರುತ್ತೆ ಇದು. ನೋಡ್ತಾ ಇದ್ರಲ್ಲ, ಸಾಗು ಟೈಪಲ್ಲಿ ಬಂದ್ಬಿಡ್ತಿದ್ರು. ಈಗ ಸೂಪರಾಗಿ ಬಂದಿದೆ, ಸೂಪರಾಗಿ ಬೆಂದ್ಬಿಟ್ಟಿದೆ ಇದು. ಓಕೆನಾ? ಈಗ ಬೇಕಾದರೆ ನಾವು ಕೊತ್ತಂಬರಿ ಕೂಡ ಹಾಕ್ಕೊಬಿಡ್ಬೋದು ಅದ್ರ ಮೇಲೆ. ಸೂಪರಾಗಿರುತ್ತೆ ಟೇಸ್ಟ್. ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ ಈಗ 99% ಆಗೋಗಿದೆ ಸ್ನೇಹಿತರೆ. ಚಪಾತಿ ಆಗಲಿ ಸರ್ವ್ ಮಾಡಿಕೊಂಡು ಇದೆ. ಈಗ ಹೆಂಚು ಬಿಸಿ ಆಗ್ತಾಯಿದೆ ಸ್ನೇಹಿತರೆ. ಈಗ ಬಿಸಿ ಬಿಸಿ ಚಪಾತಿ, ಹೀರೆಕಾಯಿ ಸಾಗು, ಬ್ರಾಕೆಟಲ್ಲಿ ಪಲ್ಯ ತೊಗೊಂಬೋಣ ಕೈಯಲ್ಲಿ. ಬನ್ನಿ ನೋಡೋಣ. ಇನ್ನೂ ಬಿಸಿ ಆಗಿಲ್ಲ ಸ್ನೇಹಿತರೆ.
ನೀವು ಮಾಡಿ ಮನೆಯಲ್ಲಿ ಇದೇ ರೆಸಿಪಿ ತೊಗೊಂಡು ಭಾಳ ಸಿಂಪಲಾಗಿ ಮಾಡ್ಕೋಬೋದು. ಇದು ನಾವೇನು ಬಹಳ ಕಷ್ಟಕರವಾದಂಥದ್ದಲ್ಲ, ಅದು ನೋಡಿಕೊಂಡು ಮಾಡ್ಕೋಬೋದು. ಈಗ ಬಿಸಿ ಆಗಿದೆ ಚಪಾತಿ, ಬಿಸಿ ಬಿಸಿ ಚಪಾತಿ ತಿಂತಾ ಇದ್ದರೆ ವಾವ್ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಬೇಕು ನೀವೇ. ಓಕೆನಾ? ಸ್ವಲ್ಪ ಆಯಿಲ್ ಹಾಕ್ಕೊಂಬೋಣ. ನೀಟಾಗಿ, ಜಾಸ್ತಿ ಬೇಡ, ಲೈಟಾಗಿ ಮಾಡಿಕೊಂಡು ಎರಡು ಕಡೆನೂ ಹಾಕ್ಕೊಬೇಕು. ಸೂಪರಾಗಿರುತ್ತೆ. ಬರ್ತಾ ಇದ್ದೀರ ಇದು ಎರಡು ಕಡೆ ನೀಟಾಗಿ ಫ್ರೈ ಆಗಬೇಕಿದು. ಆ ಕಡೆ ಈ ಕಡೆ ನೀಟಾಗಿ ಬೆಂದ್ರೇ, ಯಾಕೆಂದರೆ ಇದು ಡಬಲ್ ಕೋಟ್ ಇರೋದ್ರಿಂದ ನೋಡಿ ಈ ಥರ ಬರಬೇಕು. ನೋಡ್ತಾ ಇದ್ದೀರಲ್ಲ, ವಾವ್. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಡ್ಕೋಬೇಡಿ, ನಗಬೇಡಿ. ಓಕೆನಾ? ಆಗೋಗಿದೆ ಇದು, ಇಲ್ಲ ಹಾಕೊಂಬೋಣ. ಓಕೆನಾ? ಇಲ್ಲ ಇನ್ನೊಂದು ತೋರಿಸ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ವಾವ್ ಅಷ್ಟೇ ನೋಡಿ. ವಾವ್ ಆ ಥರ ಪೂರಿ ಥರ ಬರ್ತಾ ಇದೆ ನೋಡಿ, ಉಬ್ಕೊಂಡು ಬರ್ತಾ ಇದೆ. ವಾವ್ ಅಮೇಝಿಂಗ್. ಆರ್ಟ್ ಶೇಪ್ ಬರ್ತಾ ಇದೆ. ಇದೆಲ್ಲ ನಮ್ಮ ತಾಯಿಯ ಗುಣಗಳು, ನಾವು ಕಲ್ತ್ಕೊಂಡಿರುವಂಥದ್ದು. ಯಾವ ಯೂಟ್ಯೂಬಲ್ಲೂ ನೋಡಿಲ್ಲ ನಾನು. ಇದು ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಂಥ ಪಾಠಗಳು ಇವೆಲ್ಲ. ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು. ನೋಡಿದ್ರಲ್ಲ, ಓಕೆ ಹಾಕ್ತಾ ಇದ್ದೀನಿ ನೋಡಿ. ಲಾಸ್ಟ್ ಚಪಾತಿ ಹಾಕ್ಬಿಟ್ಟು ನಿಮಗೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಇದನ್ನು ನೀಟಾಗಿ ಫಸ್ಟಿಂದ ನೋಡಿ, ಒಳ್ಳೆಯದಿದೆ. ನೀಟಾಗಿ ನಿಮ್ಮ ಮನೆಯವ್ರಿಗೂ ತೋರಿಸಿ. ಹಾರ್ಟ್, ಇದು ಚಪಾತಿ ಹಾರ್ಟ್. ಬರಬೇಕು. ಅಂತಲ್ಲ ಈ ಥರ ಹಾಕ್ಕೊಂಬಿಟ್ಟು ಈಗ ಆಗಿರುವಂಥ ಐಟಮ್ಸ್ ಇದೆಯಲ್ಲ, ವಾವ್ ಗಮ್ಮಂತ ಇದೆ ಸ್ನೇಹಿತರೆ. ಇಲ್ಲಿಗೆ ಗಮ್ಮಂತ ಇದೆ. ಇನ್ನು ಸ್ವಲ್ಪ ಹಾಕ್ಕೊಂಬೋಣ, ಚಿಕ್ಕ ಸೌಟ್ ಅದು. ಸ್ನೇಹಿತರೆ, ನನ್ನ ಮಗ ಈಗ ಟೇಸ್ಟ್ ಮಾಡಿ ಅದ್ರ ಬಗ್ಗೆ ಹೇಳ್ತಾನೆ. ಓ ಬಿಸಿ ಇದೆ ಅನ್ನಪ್ಪ. ಹೇಗಿದೆ ಟೇಸ್ಟ್? ಸೂಪರಾಗಿದೆಯಾ? ಓಕೆ ಓಕೆ ಸ್ನೇಹಿತರೆ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಒತ್ತಿ.